ಮತ್ತೆ ಮುಳಬಾಗಿಲಿನಲ್ಲಿ ನಮ್ಮ ಅಭ್ಯರ್ಥಿ ಆದಿನಾರಾಯಣ್ ಗೆಲ್ಲಿ ಅಂತ ಹೇಳಿ ಸಂಕಲ್ಪ ಮಾಡಿದ್ವಿ. ಗೆಲ್ಲಿಸ್ತೀವಿ. ಮುಂದಕ್ಕೆ 2028 ಚುನಾವಣೆಯಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರ ಬಂದೇ ಬರ್ತದೆ. ಇಲ್ಲಿ ನಮ್ಮ ಆದಿನಾರಾಯಣರವರು ಇಲ್ಲಿನ ನಮ್ಮ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಅಲ್ಲಿ ಶಾಸಕರಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇವತ್ತು ನಾನು ನಮ್ಮ ಕೋಲಾರ ಶಾಸಕರಾದ ಮಂಜುನಾಥ್ರವರು, ನಮ್ಮ MLC ರಾದ ಅನಿಲ್ ಕುಮಾರ್, ವಿಶೇಷವಾಗಿ ಮುಳಬಾಗಿಲಿನ ನಮ್ಮ ಕಾಂಗ್ರೆಸ್ನ ನಾಯಕರಾದ ಆದಿನಾರಾಯಣರವರು ಮತ್ತು ಎಲ್ಲ ನಮ್ಮ ಕಾಂಗ್ರೆಸ್ನ ನಾಯಕರು ಇವತ್ತು ಬಂದಿದ್ದೀರಿ. ಲಕ್ಷಾಂತರ ಜನ ಈ ಜಾತ್ರೆಯಲ್ಲಿ ಭಾಗವಹಿಸೋದು ನೋಡಿದ್ರೆ ಬಹಳಷ್ಟು ಖುಷಿ ಅನ್ನಿಸ್ತದೆ. ರಾಮಲಿಂಗೇಶ್ವರ ಮತ್ತು ಪಾರ್ವತಿ ದೇವಿಯವರ ದರ್ಶನವನ್ನು ನಾವೆಲ್ಲರೂ ಇಲ್ಲಿ ಮಾಡಿದ್ವಿ. ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವ ಜನಾಂಗದ ಶಾಂತಿಯ ತೋಟ ನಮ್ಮ ಕರ್ನಾಟಕ ರಾಜ್ಯ ಅನ್ನೋದು, ಈ ರಾಜ್ಯದಲ್ಲಿ ಮಳೆ ಬೆಳೆ ಎಲ್ಲ ಉತ್ತಮವಾಗಿ ನಡೀಲಿ. ಇವತ್ತು ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ, DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಇವತ್ತು ಅತಿ ಉತ್ತಮವಾದ ಆಡಳಿತವನ್ನು ನಮ್ಮ ರಾಜ್ಯಕ್ಕೆ ಕೊಟ್ಟಿದೆ. 5 ಯೋಜನೆಗಳು ಸುಮಾರು ವರ್ಷಕ್ಕೆ 60,000 ಕೋಟಿ ರೂಪಾಯಿಗಳನ್ನ ಕೊಡೋದ್ರ ಮುಖಾಂತರ ಎಲ್ಲ ಬಡವರಿಗೆ, ಮಧ್ಯಮ ವರ್ಗದವರಿಗೆ ಸಹಾಯ ಆಗಿದೆ. ಇವತ್ತು ಬಹಳಷ್ಟು ಜನ ಇಲ್ಲಿ ನೋಡ್ತಾ ಇದ್ದೆ, ಎಲ್ಲರೂ ಹೆಣ್ಮಕ್ಳು ಮುಖದಲ್ಲಿ ಒಂದು ಮಂದಹಾಸ ಇದೆ. ಅವ್ರು ಬರ್ತಾ ಇರೋ 2,000 ರೂಪಾಯಿಂದ ಹಿಡಿದು ಬಸ್ಸಲ್ಲಿ ಫ್ರೀಯಿಂದ ಹಿಡಿದು 5 kg ಅಕ್ಕಿ ಫ್ರೀ, 5 kg ಅಕ್ಕಿ ದುಡ್ಡು, ಮತ್ತು ಇನ್ನೂ ಯೂನಿಟ್ವರೆಗಿನ ಕರೆಂಟ್ ಫ್ರೀ. ಕೋಲಾರ ಜಿಲ್ಲೆಯಲ್ಲಿ 94% ಜನ ಕರೆಂಟ್ ಬಿಲ್ ಕಟ್ತಾ ಇಲ್ಲ. ಅಂದ್ರೆ ಅವರೆಲ್ಲರೂ ಫಲಾನುಭವಿಗಳು. ಅವರಲ್ಲಿ ಮುಖದಲ್ಲಿರುವಂತಹ ಒಂದು ಸಂತೋಷವನ್ನ ನೋಡಿದ್ರೆ ನನಗೂ ಬಹಳಷ್ಟು ಹೆಮ್ಮೆ ಅನಿಸ್ತದೆ. ಇವತ್ತು ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಜನಗಳಿಗೋಸ್ಕರ ಮಾಡಿರುವಂತಹ ಈ ಒಳ್ಳೆಯ ಕೆಲಸಗಳ ಫಲ ಮುಂದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಸಿಗ್ತದೆ. ಮುಂದಕ್ಕೆ 2028 ಚುನಾವಣೆಯಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರ ಬಂದೇ ಬರ್ತದೆ. ಇಲ್ಲಿ ನಮ್ಮ ಆದಿನಾರಾಯಣರವರು ಇಲ್ಲಿನ ನಮ್ಮ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಅಲ್ಲಿ ಶಾಸಕರಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಏನೇ ಸಂಕಲ್ಪ ಮಾಡಿದ್ರು ಅವನಿ ಜಾತ್ರೆಯಲ್ಲಿ ನೆರವೇರುತ್ತೆ ಅಂತ ಒಂದು ಪ್ರತೀತಿ ಇದೆ. ಅದು ಆಲ್ರೆಡಿ ಅವರು ಸಂಕಲ್ಪ ಮಾಡಿದ್ದಾರೆ, ನಾನು ಸಂಕಲ್ಪ ಮಾಡಿದ್ದೀನಿ. ಕಾಂಗ್ರೆಸ್ ಸರ್ಕಾರ ವಾಪಸ್ ಬರಲಿ, 28ಕ್ಕೆ ಇನ್ನೂ ಹೆಚ್ಚಿನ ಸೀಟ್ಗಳು ಬರಲಿ, ಮತ್ತೆ ಮುಳಬಾಗಿಲಿನಲ್ಲಿ ನಮ್ಮ ಅಭ್ಯರ್ಥಿ ಆದಿನಾರಾಯಣ್ ಗೆಲ್ಲಿ ಅಂತ ಹೇಳಿ ಸಂಕಲ್ಪ ಮಾಡಿದ್ವಿ. ಗೆಲ್ಲಿಸ್ತೀವಿ.